ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಸಮಸ್ತ ಸದ್ಭಕ್ತರಿಗೆ ನಮಸ್ಕಾರ. ನಾವು ನಾಮಸ್ಮರಣ ಸಂಧಿಯ ವಿಶೇಷವಾದಂಥದ್ದು ಪದಚ್ಛೇದವನ್ನು ನೋಡಿದ್ವಿ. ಈ ಸಂಧಿ ಪಾರಾಯಣ ಮಾಡಿದ್ರಿಂದ ಹರಿಭಕ್ತಿ ಹೆಚ್ಚಾಗ್ತದೆ ಅನ್ನೋ ಫಲವನ್ನು ಕೂಡ ನೋಡಿದ್ವಿ. ಇವತ್ತು ಪಾರಾಯಣ ಮಾಡೋದನ್ನು ನೋಡೋಣ. ಪದಚ್ಛೇದ ಆಯಿತು, ನಿನ್ನೆ ಪದಚ್ಛೇದ ಆಗಿದೆ, ಇವತ್ತು ಪಾರಾಯಣ ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಮಕ್ಕಳಾಡಿಸುವಾಗ ಮಣದಿಯೊಳಕ್ಕರದಿ ನಲಿವಾಗ ಹಯ, ಪಲ್ಲಕ್ಕಿ ಗಜ ಮೊದಲಾದ ವಾಹನವೇರಿ ಮೆರೆವಾಗ, ಬಿಕ್ಕುವ ಕಾಗಳಿಸುತ್ತಲಿ ದೇವಕ್ಕಿತನಯನ ಸ್ಮರಿಸುತಿಹ, ನರಸಿಕ್ಕ ನೇಮದೂತರಿಗೆ ಆವಾವಲ್ಲಿ ನೋಡಿದರು. ಸರಿತು ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪತ್ರಾದಿಯಲಿ, ಹರ್ಷ ಅಮರ್ಷ ವಿಸ್ಮೃತಿಯಿಂದಲಾಗಲಿ ಒಮ್ಮೆ ಬಾಯ್ ತೆರೆದು, ಹರಿ 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 ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತಗಳು ಇರದೆ ಪೋಪುವು ತೂಲ ರಾಶಿಯನು ಅನಳ ಪೊಕ್ಕಂತೆ. ಮಲಗುವಾಗಲು ಏಳುವಾಗಲು ಕುಳಿತು ಮಾತಾಡುತ್ತಲಿ ಮನೆಯೊಳು, ಕೆಲಸಗಳ ಮಾಡುತ್ತಲಿ ಮೈದೊಳೆವಾಗ ಮೆಲುವಾಗ, ಕಲುಷ ದೂರನ ಸಕಲ ಠಾವಿಳಿ ತಿಳಿಯೇ ತತ್ತನ್ನಾಮ ರೂಪವ ಬಳಿಯಲಿಪ್ಪನು ಒಂದರೆ ಕ್ಷಣ ಬಿಟ್ಟಗಲನು ಅವರ. ಆವ ಕುಲದವನಾದಡೆ ನಿನ್ನವ ದೇಶದಿದ್ದಡೆ, ನಿನ್ನವ ಕರ್ಮವ ಮಾಡಿಲೆ ನಿನ್ನವ ಕಾಲದಲ್ಲಿ. ಶ್ರೀವರನ ಸರ್ವತ್ರದಲ್ಲಿ ಸಂಭಾವಿಸುತ್ತ ಪೂಜಿಸುತ್ತ ಮೋದಿಪ, ಕೋವಿದರಿಗುಂಟೇನು ಭಯ ದುಃಖಾದಿ ದೋಷಗಳು. ವಾಸುದೇವನ ಗುಣ ಸಮುದ್ರ ಈಸಬಲ್ಲವ ಭವ ಸಮುದ್ರ, ಆಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ. ಬೇಸರದೆ ದುರ್ವಿಷಯಗಳನ್ನು ಅಭಿಲಾಷೆಯಲ್ಲಿ ಬಳಲುವ, ನಾನಾ ಕ್ಲೇಶಗಳ ಅನುಭವಿಪ ಭಕ್ತಿ ಸುಮಾರ್ಗ ಕಾಣದಲೆ. ಸ್ನಾನ ಜಪ ದೇವಾರ್ಚನೆಯು ವ್ಯಾಖ್ಯಾನ ಭಾರತ ಮುಖ ಮಹೋಪ, ಪುರಾಣ ಕಥೆಗಳ ಕೇಳಿದರೇನು ದಿನದಿ. ಜ್ಞಾನ ಕರ್ಮೇಂದ್ರಿಯಗಳಿಂದೇನೇನು ಮಾಡುವ ಕರ್ಮಗಳು, ಲಕ್ಷ್ಮೀ ನಿವಾಸನ ಪೂಜೆಯೆಂದರ್ಪಿಸದ ಮಾನವನು. ದೇವಗಂಗಳುಳ್ಳ ಬಗೆ ದುರಿತಾವಳಿಗಳ ಉಂಟೆ ವಿಚಾರಿಸೆ, ಬಾವುಗಳ ಭಯ ಉಂಟೆ ವಿಗದಾಧಿಪನ ಮಂದಿರದಿ. ಜೀವ ಕರ್ತೃತ್ವವನ ಮರೆದು ಪರಾವರೇಶನೆ ಕರ್ತು ಎಂದು, ಯಾವ ಕರ್ಮವ ಮಾಡಿದರೂ ಲೇಪಿಸವು ಕರ್ಮಗಳು. ಏನು ಮಾಡುವ ಪಾಪ ಪುಣ್ಯಗಳಾನೆ ಮಾಡುವ ಎನ್ನು ಅಧಮನು, ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯಂಬ. ಮಾನುವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತೃನೆಂದು, ಸದಾನುರಾಗದಿ ನೆನೆದು ಸುಖಿಸುವನೇ ನರೋತ್ತಮನು. ಈ ಉಪಾಸನೆ ಗೈವರಿಳಿಯಳು ದೇವತೆಗಳ ಅಲ್ಲದಲೆ ನರರಲು, ಆವ ಬಗೆಯಿಂದ ದರಿ ಅರ್ಚನೆ ಹರಿಪೂಜೆ. ಕೇವಲ ಪ್ರತಿಮೆಗೆ ಅಳಿನಿಪರು ರಮಾವಿನೋದಿಗೆ ಇವರ ಅನುಗ್ರಹ, ದೇವರ ಅನುಗ್ರಹ ಎನಿಸುವುದು ಸನ್ಮುಕ್ತಿಯೋಗ್ಯರಿಗೆ. ತನುವೆ ತಾನೆಂಬುವನು ಸತಿಸುತ ಮನಿಧನಾದಿಗಳೆನ್ನದೆಂಬುವ, ಗಿರದಿ ಮೊದಲ ದುಃಖಗಳೇ ಸತ್ತೀರ್ಥವೆಂಬುವನು. ಅನನ ಲೋಹಾದಿ ಪ್ರಕೀರ್ತಾರ್ಚನ ದೇವರ ಪೂಜೆ ಸುಜನರೆ, ಮನುಜರ ಹೌದೆಂಬುವನು ಗೋಕರ ನೆನಪ ಬುಧರಿಂದ. ಅನಲ ಸೋಮಾರ್ಕೆಂದು ತಾರ ಅವನಿಸುರಾಪಗ ಮುಖ್ಯ ತೀರ್ಥಗಳನಿನ ಗಗನ, ಮನಾದಿ ಇಂದ್ರಿಯಗಳಿಗೆ ಅಭಿಮಾನಿ. ಎನಿಪ ಸುರರು ವಿಪಶ್ಚಿತರು ಸನ್ಮನದಿ ಭಜಿಸಿದಲಿಪ್ಪವರು, ಪಾವನವ ಮಾಡುವರು ತಮ್ಮ ಪೂಜೆಯ ಮಾಡಿದರು ಸರಿಯೇ. ಕೆಂಡ ಕಾಣದೆ ಮುಟ್ಟಿದರು ಸರಿ, ಕಂಡು ಮುಟ್ಟಲು ದಹಿಸುದಿಪ್ಪುದೆ. ಪುಂಡರೀಕರ್ದಳಾಯ
ಪುಂಡರಿಕದಳಾಯತಾಕ್ಷಣ ವಿಮಲ ಪದ ಪದ್ಮ ಬಂಡುಣಿಗಳಿಂದೈಪ ಭಕುತರ ಹಿಂಡು ನೋಡಿದ ಮಾತ್ರದಲ್ಲಿ ತನು ದಿಂಡು ಗೆಡದಿಹ ನರನ ಪಾವನ ಮಾರ್ಪಳಾಕ್ಷಣದಿ ಈ ನಿಮಿತ್ತ ಪುನಃ ಪುನಃ ಸುಜ್ಞಾನಿಗಳ ಸಹವಾಸು ಮಾಡು ಕುಮಾನವರ ಕೂಡಾಡದಿರು ಲೌಕಿಕಗೆ ಮರುಳಾಗೆ ವೈನಿತೆಯಾನ್ ಸಗನ ಸರ್ವಸ್ಥಾನದಲ್ಲಿ ತನ್ನಾಮ ರೂಪವ ಧ್ಯಾನಿಸುತ್ತ ಸಂಚರಿಸು ಇತರಾಲೋಚನೆಯ ಬಿಟ್ಟು ಈ ನಳಿನ ಜಾಂಡದಳು ಸರ್ವ ಪ್ರಾಣಿಗಳು ಇದ್ದನ ಹೊರತ ವಿಜ್ಞಾನಮಯ ವ್ಯಾಪಾರಗಳ ಮಾಡುವನು ತಿಳಿಸದಲೇ ಏನು ಕಾಣದೆ ಸಕಲ ಕರ್ಮಗಳಾನೆ ಮಾಡುವನೆಂಬ ನರನು ಕುಯೋನಿ ಐದು ಕರ್ತು ಹರಿಯಂದವನೇ ಮುಕ್ತನಃ ಕಲಿಮಲಾಪಹಳೆನಿಸುತಿಹ ಪಾಂಬೊಳೆಯೊಳಗೆ ಸಂಚರಿಸಿ ಬದುಕುವ ಜಲಚರ ಪ್ರಾಣಿಗಳು ಬಲ್ಲವೆ ತೀರ್ಥ ಮಹಿಮೆಯನು ಹಲವು ಬಗೆಯಲ್ಲಿ ಹರಿ ಕರುಣಾ ಬಲದಿ ಬಲ್ಲಿರರಾದ ಬ್ರಹ್ಮ ಅನಿಲ ವಿಪೇಶ ಆದ್ಯ ಅಮರ ಅರಿಯರ ಅಂತಲ ಅಮಲ ಗುಣ ಶ್ರೀಲಕುಮಿ ವಲ್ಲಭನ ರುತ್ಕಿ ರಾಜದೊಳಿದ್ದ ಕಿಳಚೇತನ ಜಾಲುವನು ಮೋಹಿಸುವ ತ್ರಿಗುಣದಿ ಬದ್ಧರನು ಮಾಡಿ ಸ್ಥೂಲ ಕರ್ಮದಿ ರತರ ಮಾಡಿ ಸುಲೀಲೆಗಳ ತಿಳಿಸದಲೆ ಭವದಿ ಕುಲಾಲ ಚಕ್ರದ ತೆರೆದಿ ತೆರಗಿಸುತಿ ಹನುಮಾನವರ ವೇದಶಾಸ್ತ್ರ ವಿಚಾರ ಕೈದು ನಿಷೇಧ ಕರ್ಮವು ತೊರೆದು ನಿತ್ಯದಿ ಸಾಧು ಕರ್ಮವ ಮಾಳ್ಪರಿಗೆ ಸ್ವರ್ಗಾದಿ ಸುಖವೀವ ಐದಿಸುವ ಪಾಪಿಗಳ ನಿರಯವ ಖೇದ ಮೋದ ಮನುಷ್ಯರಿಗೆ ದುರ್ವಾದಿಗಳಿ ಅಂಧಮತಿ ಮಹ ದುಃಖಗಳ ಉಣಿಪ ನಿರ್ಗುಣೋಪಾಸಕೆ ಗುಣ ಸಂಸರ್ಗ ದೋಷಗಳೀಯದಲೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾಸಾಂದ್ರ ದುರ್ಗಮನು ಎಂದಿಪ ತ್ರೈವಿದ್ಯರ್ಗೆ ತ್ರಿಗುಣಾತೀತ ಸಂತತ ಸ್ವರ್ಗ ಭೂನರಕದಲ್ಲಿ ಸಂಚಾರವನೆ ಮಾಡಿಸುವ ಮೂವರೊಳಗಿದ್ದರೂ ಸರಿ ಸುಖ ನೋವುಗಳು ಸಂಬಂಧವಾಗವು ಪಾವನಕ್ಕೆ ಪಾವನ ಪರಾತ್ಪರ ಪೂರ್ಣ ಸುಖವನಧಿ ಈವನು ರುಹಪವಾಂಡದಳು ಸ್ವಕೇಳ ಸ್ವಕಳೇವರ ತದಾಕಾರ ಮಾಡಿ ಪರಾವರೇಶ ಚರಾಚರಾತ್ಮಕ ಲೋಕಗಳ ಪೊರೆವ ಈ ನಿಮಿತ್ತ ನಿರಂತರ ಸ್ವಾಧೀನ ಕರ್ಪುವನೆನು ಮರೆದು ಏನೇನು ಮಾಡುವುದೆಲ್ಲ ಹರಿಯೊಳ ಹೊರಗೆ ನಿಲ್ಲಿಸಿದ್ದು ತಾನೇ ಮಾಡುವನೆಂದರಿದು ಮದ್ದಾನೆ ಎಂದರಿ ಸಂಚರಿಸು ಪವಮಾನ ವಂದಿತನೊಂದರೆ ಕ್ಷಣ ಬಿಟ್ಟಗಲ ನಿನ್ನ ಹಲವು ಕರ್ಮವ ಮಾಡಿ ದೇಹವ ಬಳಲಿಸದೆ ದಿನ ದಿನದಿ ಹೃದಯ ಅಮರ ಸದನದಿ ವಿರಾಜಿಸುವ ಹರಿಮೂರ್ತಿಯಲ್ಲಿ ಭಜಿಸು ತಿಳಿಯುವುದಿ ಬೂಜ ಪ್ರಕರಣವ ಫಲಸು ಪುಷ್ಪಾಗ್ರೋದಕ ಶ್ರೀ ತುಳಸಿದಳ ಅರ್ಪಿಸಲು ಒಪ್ಪನು ವಾಸುದೇವ ಸದಾ ಧರಣಿ ನಾರಾಯಣನು ಉದುಕದಿ ತುರಿಯ ನಾಮಕನಗ್ನಿಯೊಳು ಸಂಕರುಷಣ ಭಯವಾಯುಗ ಪ್ರದ್ಯುಮ್ನ ಅನಿರುದ್ಧ ಇರುತಿಹನು ಆಕಾಶದೊಳು ಮೂರೆರಡು ರೂಪವ ಧರಿಸಿ ಭೂತಗ ಕರೆಸುವನು ತನ್ನಾಮ ರೂಪದಿ ಪ್ರಜರ ಸಂತೈಪ ಘನಗತನು ತಾನಾಗಿ ನಾರಾಯಣನು ತನ್ನಾಮನದಿ ಕರೆಸುವ ವನಗ ಗರ್ಭೋದದಕ್ಕೆ ನೆಲೆಸಿಹ ವಾಸುದೇವಾಖ್ಯ ಧ್ವನಿಸಿದಿರು ಸಂಕರ್ಷಣನು ಮಿಂಚಿನೊಳು ಶ್ರೀ ಪ್ರದ್ಯುಮ್ನ ವೃಷ್ಟಿಯ ಹನಿಗೊಳ ಅನಿರುದ್ಧನಿಪ್ಪನು ವರ್ಷವೆಂದೆನಿಸಿ ಗೃಹ ಕುಟುಂಬಧನಾದಿಗಳ ಸನ್ನಹ ಒಳಗುಳ್ಳವರಾಗಿ ವಿಹಿತ ಅವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲೆ ನಿತ್ಯದಲ್ಲಿ ಅಹರ ಮೈಥುನ ನಿದ್ರೆಗೋಗಾಗಿಹರು ಸರ್ವ ಪ್ರಾಣಿಗಳು ಹೃದ್ಗಹ ನಿವಾಸಿಯ ನರಿಯದಲೆ ಭವದೊಳಗೆ ತೊಳಲಿವರು ಜಡಜ ಸಂಭವ ಖಗ ಪಣಿಪ ಕೆಂಜಡೆಯೊಂದೊಡಗೂಡಿ ರಾಜಿಸುತ್ತ ಅಡವಿಯೊಳಗಿಪ್ಪನು ಸದಾ ಗೋಜ ಅದ್ರಿಜರ ಎನಿಸಿ ಉಡುಪನಿಂದ ಅಭಿವೃದ್ಧಿಗಳ ತಾಕೊಳುತ ಪಕ್ಷಿ ಮೃಗಾಹಿಗಳ ಕಾರೊಡಲ ಕಾವನ ತತ್ತದಾವಯನಾಗಿ ಜೀವನನು ಅಪರಿಮಿತ ಸನ್ಮಹಿಮನರ ಹರಿಪನದಳು ಸಂತೈಸುವನು ಕಾಶ್ಯಪಿಯ ಅನಳ ದೇವಸ್ಥಳಗಳಲ್ಲಿ ಸರ್ವತ್ರ ಕೇಶವನು ಖಪತ ಗಗನ ಜಲಗಳಲ್ಲಿ ಮಹಾಶಪರ ನಾಮಕ ಭಕ್ತರನು ನಿಷ್ಕಪಟದಿಂದಲೇ ಸಲಹುವನು ಕರುಣಾಳು ದಿನ ದಿನದಿ ಕಾರಣಾಂತರ್ಯಾಮಿ ಸ್ಥೂಲವತಾರ ವ್ಯಾಪ್ತಾಂಶಾದಿ ರೂಪಗೆ
ಸಾರ ಶುಭ ಪ್ರಯುಕ್ತನಂದ ಸ್ಥೂಲ ನಿಸ್ಸಾರ 6 ರಸಗಳ ಅರ್ಪಿಸರೀತಿಗಿ ಈ ರಹಸ್ಯವ ಪೇಳದೆ ಸದಾ ಅಪಾರ ಮಹಿಮನ ರೂಪ ಗುಣಗಳ ನೆನೆದು ಸುಖಿಸುತ್ತಿರು. ಜಲಗತ ಉಡುಪವನ ವಿಮಲ ಬಿಂಬುವ, ಕೆಲವು ಕಡೆ ಅಮಲ ಅಂತಂದರೆ ಅರ್ಥ ಒಂದೇ ಆಗ್ತದೆ. ವಿಮಲ ಬಿಂಬುವ ಮೆಲುವೆಂಬ ಹರುಷದಿಂದಲೇ ಜಲಚರ ಪ್ರಾಣಿಗಳು ನಿತ್ಯವೇ ಯತ್ನ ಕೈವಂತೆ. ಹಲಧರ ಅನುಜ ಭೋಗ್ಯ ರಸಗಳ ನೆಲೆಯು ಬೃಹದ ರಸಗಳನ್ನು ಅಲೆಯದಿಯ ನೆಲೆಯನು ಹಲಧರ ಅನುಜ ಭೋಗ್ಯ ರಸಗಳ ನೆಲೆಯ ನರಿಯದೆ ಪೂಜಿಸುತ್ತ ಹಂಬಿಸುವವರು ಪುರುಷಾರ್ಥಗಳ ಸುತ್ಕುಲ ಜರಾವೆಂದು. ದೇವರು ಶ್ರೀಗಂಧರ್ವ ಪಿತೃನರ ದೇವ ಮಾನವ ಧನುಜ ಗೋಜ ಖರ ಆವಿ ಮೊದಲಾದ ಕಿಳಚೋಚ್ಚೇತನ ಭೋಗ್ಯ ರಸಗಳನ್ನು ಯಾವ ಅವಯವಗಳಿದ್ದು ರಮಾವರನು ಸ್ವೀಕರಿಪ ಯಾವ ಜೀವಗಣಕ್ಕೆ ಸ್ವಯೋಗ್ಯ ರಸಗಳ ನೀಯನೆಂದೆಂದು. ಹೊರಟು ಬುದ್ಧಿಯ ಬಿಟ್ಟು ಲೌಕಿಗೆ ಹರಟೆಗಳ ನೀಡಾಡಿ ಕಾಂಚನ ಪರಟಲೋಷ್ಟಾದಿಗಳು ಸಮವೆಂದರಿತು ನಿತ್ಯದಲ್ಲಿ. ಪುರುಟ ಗರ್ಭಾಂಡೋದರನು ಸತ್ಪುರುಷನೆಂದಲಿ ಸೆಲ್ಲರೊಳಗಿದ್ದು ಉರುಟ ಕರ್ಮವ ಮಾಳ್ಪನೆಂದಡಿ ಗಡೆಗೆ ನೆನೆಯುತ್ತಿರು. ಭೂತಳದಿ ಜನರುಗಳು ಮರ್ಮದ ಮಾತುಗಳು ನಾಡಿದರೆ ಸಹಿಸದೆ ಘಾತಿಸುವರತಿ ಕೋಪದಿಂದಲೇ ಎಚ್ಚರಿಪ ತೆರದಿ. ಮಾತುಳಾಂತಕ ಜಾರಹೇ ನವನೀತ ಚೋರನೆ ಎನೆಲು ತನ್ನ ನಿಕೇತನದು ಇಟ್ಟವರ ಸಂತೈಸುವನು ಕರುಣಾಳು. ಹರಿಕಥಾಮೃತ ಸಾರವಿದು ಸಂತರು ಸದಾ ಚಿತ್ತೈಸುವುದು ನಿಷ್ಠುರುಗಳಿಗೆ ಪಿಶುನರಿಗೆ ಅಯೋಗ್ಯರಿಗಿದನು ಪೇಳದಲೆ. ನಿರುತ ಸದ್ಭಕ್ತಿಯಲ್ಲಿ ಭಗವತ್ ಚರಿತೆಗಳ ಕೊಂಡಾಡಿ ಹಿಗ್ಗುವ ಪರಮ ಭಗವದ್ದಾಸರಿಗೆ ತಿಳಿಸುವುದು ಈ ರಹಸ್ಯ. ಸತ್ಯ ಸಂಕಲ್ಪನು ಸದಾ ಏನಿತ್ತುದೇ ಪುರುಷಾರ್ಥವೆಂದರೆ ಅತ್ಯಧಿಕ ಸಂತೋಷದೆನ್ನೆನೆವುತ್ತ ಪುಂಜಿಪುದು. ನಿತ್ಯ ಸುಖಪೂರ್ಣ ಪರಮ ಸುರುತ್ತಮ ಜಗನ್ನಾಥ ವಿಠಲ ಬತ್ತಸಿ ಭವಾಂಬುದಿಯ ಚಿತ್ ಸುಖ ವ್ಯಕ್ತಿ ಕೊಡುತ್ತಿಪ್ಪ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು.